ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದಲ್ಲಿ ತಾಲೂಕಿಗೆ ಉತ್ತಮ ಫಲಿತಾಂಶ ಬಂದಿದ್ದು ಶೇಕಡಾವಾರು ಗಣನೀಯ ಏರಿಕೆ ಕಂಡಿದೆ ಎಂದು ಬಿಇಒ ಧನಂಜಯ ತಿಳಿಸಿದರು. ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿ ಅವರು ಮಾತನಾಡಿದರು. ಕಳೆದ ಸಾಲಿನಲ್ಲಿ ತಾಲೂಕಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ 65.65 ಫಲಿತಾಂಶ ಪಡೆದು ಜಿಲ್ಲೆಯಲ್ಲಿ 6ನೇ ಸ್ಥಾನದಲ್ಲಿತ್ತು. ಆದರೆ ಈ ಬಾರಿ ಶೇಕಡಾ 97.30 ಫಲಿತಾಂಶ ಪಡೆದು ಜಿಲ್ಲೆಯಲ್ಲಿ 5ನೇ ಸ್ಥಾನದಲ್ಲಿದೆ ಎಂದರು. ತಾಲೂಕಿನ ವ್ಯಾಪ್ತಿಯಲ್ಲಿ ಈ ಬಾರಿ ಪರೀಕ್ಷೆ ಬರೆದಿದ್ದ ಒಟ್ಟು 3,116 ವಿದ್ಯಾರ್ಥಿಗಳ ಪೈಕಿ 3,032 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಅದರಲ್ಲಿ ಎ+ ಶ್ರೇಣಿಯಲ್ಲಿ 361, ಎ ಶ್ರೇಣಿಯಲ್ಲಿ 641, ಬಿ+ ಶ್ರೇಣಿಯಲ್ಲಿ 612, ಬಿ ಶ್ರೇಣಿಯಲ್ಲಿ 637 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ ಎಂದರು. ತಾಲೂಕಿಗೆ ಕಳೆದ ಸಾಲಿಗಿಂತ ಈ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬರಲು ಕಾರಣರಾದ ಶಾಲೆಗಳ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಶ್ರಮವನ್ನು ಪ್ರಶಂಸಿಸಿದರು. ಈ ಫಲಿತಾಂಶದಲ್ಲಿ ಈ ಬಾರಿ ಬಹಳಷ್ಟು ಸುಧಾರಣೆ ಆಗಿರೋದನ್ನು ನಾವು ಗಮನಿಸಬಹುದು. ರಾಜ್ಯ ಮಟ್ಟದ ಫಲಿತಾಂಶ ಶೇಕಡಾ 94.10 ಇದೆ. ಇಡೀ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. ಮಂಡ್ಯ ಜಿಲ್ಲೆ 5ನೇ ಸ್ಥಾನವನ್ನು ಪಡ್ಕೊಂಡಿದೆ, ಶೇಕಡಾ 97.45. ಇದೇ ರೀತಿ ನಮ್ಮ ತಾಲೂಕು ಮಟ್ಟದ ಫಲಿತಾಂಶ ಪರೀಕ್ಷೆಗೆ ಹಾಜರಾದಂಥ ವಿದ್ಯಾರ್ಥಿಗಳು 3,116, ಉತ್ತೀರ್ಣರಾದಂಥ ವಿದ್ಯಾರ್ಥಿಗಳು 3,032. ಈ ಬಾರಿ ನಮ್ಮ ಮದ್ದೂರು ತಾಲೂಕಿನ ಫಲಿತಾಂಶ ಶೇಕಡಾ 97.30. ಕಳೆದ ಬಾರಿ 5ನೇ ಸ್ಥಾನದಲ್ಲಿದ್ದಂಥ ಮದ್ದೂರು ತಾಲೂಕು 6ನೇ ಸ್ಥಾನದಲ್ಲಿದ್ದಂಥ ಮದ್ದೂರು ತಾಲೂಕು ಈ ಬಾರಿ 5ನೇ ಸ್ಥಾನಕ್ಕೆ ಬಂದಿದೆ. ಕಳೆದ ಬಾರಿ ಶೇಕಡಾ 65.65 ಇತ್ತು ಫಲಿತಾಂಶ. ಈ ಬಾರಿ ಶೇಕಡಾ 97.30, ಸುಮಾರು 32% ಫಲಿತಾಂಶದಲ್ಲಿ ಏರಿಕೆಯಾಗಿರೋದನ್ನು ನಾವು ನೋಡ್ತಾ ಇದ್ವಿ. ಹಾಗೆ ನಮ್ಮ ತಾಲೂಕಿನಲ್ಲಿ ಇರುವಂಥ 90 ಶಾಲೆಗಳಲ್ಲಿ 60 ಶಾಲೆಗಳು ಶೇಕಡಾ 100ರಷ್ಟು ಫಲಿತಾಂಶವನ್ನು ಪಡೆದಿವೆ. ಅದರಲ್ಲಿ ಸರ್ಕಾರಿ ಪ್ರೌಢಶಾಲೆಗಳು 27, ವಸತಿ ಶಾಲೆಗಳು 6, ಅನುದಾನಿತ ಪ್ರೌಢಶಾಲೆಗಳು 4, ಅನುದಾನ ರಹಿತ ಪ್ರೌಢಶಾಲೆಗಳು 23. ಸೊ ಈ ರೀತಿ ಶೇಕಡಾ 100ರಷ್ಟು ಫಲಿತಾಂಶ ಪಡೆದಂಥ ಶಾಲೆಗಳು 60 ಶಾಲೆಗಳು. ಹಾಗೆ ವಿಷಯವಾರು ಶೇಕಡಾ 100 ಅಂಕ ಪಡೆದಂಥ ವಿದ್ಯಾರ್ಥಿಗಳು ಕನ್ನಡ ವಿಷಯದಲ್ಲಿ 67 ಮಕ್ಕಳಿದ್ದಾರೆ. ಹಾಗೆ ಇಂಗ್ಲೀಷ್ ವಿಷಯದಲ್ಲಿ 2 ವಿದ್ಯಾರ್ಥಿಗಳು, ಹಿಂದಿ ವಿಷಯದಲ್ಲಿ 123, ಗಣಿತದಲ್ಲಿ 4 ವಿದ್ಯಾರ್ಥಿಗಳು, ವಿಜ್ಞಾನ ವಿಷಯದಲ್ಲಿ 1, ಹಾಗೆ ಸಮಾಜ ವಿಜ್ಞಾನದಲ್ಲಿ 98 ವಿದ್ಯಾರ್ಥಿಗಳು ಶೇಕಡಾ 100ರಷ್ಟು ಅಂಕವನ್ನು ವಿಷಯವಾರು ಪಡೆದಿದ್ದಾರೆ.